ಜಗತ್ತಿನಲ್ಲಿ ಯಾವ ದಿಕ್ಕಿನಲ್ಲಿ ಹೋಗದೆ ಒಂದು ಪರಿಚಯ ಸಾಧಿಸಿಕೊಂಡೇ ಬರುವ ತೀರ ವಿಜಯ ಈ ದಿಗ್ವಿಜಯ. ಹೆಸರಿಗಷ್ಟೇ ಗುತ್ತಿಗೆದಾರರಾಗಿದೆ ಇವನು. ಆ ಕಾಳಿ ಪ್ರಧಾನ ಸಹವಾಸದಿಂದ ಇಂದು ಇಡೀ ರಾಜ್ಯಕ್ಕೆ ನಂಬರ್ 1 ಗುತ್ತಿಗೆದಾರನಾಗಿ ನಡೆಯುತ್ತಿರುವ ಈ ದಿಗ್ವಿಜಯನ ಬಹುದೊಡ್ಡ ಕನಸೆಂದರೆ ಇಂದು ಲಕ್ಷಾಧಿಪತಿಯಾದ ನಾನು ಮುಂದೆ ಕೋಟ್ಯಾಧಿಪತಿಯಾಗಿ ಜಗತ್ತಿನ ಕುಬೇರರ ಕಾಲ ನಿಲ್ಲಬೇಕೆನ್ನುವುದೇ ನನ್ನ ಕ್ಷಣ. ಅದಕ್ಕೆ ಬಲೆ ಬೇಸಿ ನಿಂತಿರುವೆ ನನ್ನ ಅಂತದ ಅರಗಿಣಿಯ ದೇವಿಯನ್ನು. ಆ ಕಾಳಿ ಪ್ರಸಾದನ ತಮ್ಮ ಡಾಕ್ಟರ್ ಪವನ್ ಕುಮಾರ್ ನನಗೆ ಮದುವೆ ಮಾಡಬೇಕಾಗಿ ಈ ವಿಚಾರವನ್ನು ಆ ಕಾಳಿ ಪ್ರಧಾನ ಒಪ್ಪಿದ್ದಾರೆ. ಇನ್ನು ಜಯಂತಿಯನ್ನು ಆ ಪವನ್ ಒಪ್ಪಿಬಿಟ್ಟರೆ ಈ ದಿಗ್ಗಜ ಕುಬೇರ ನಿಂತಾಗೆ ಲೆಕ್ಕ. ಜಯಂತಿ, ಜಗತ್ತಿನಲ್ಲಿ ನಾನು ಎಲ್ಲ ತರಹದ ಹೆಣ್ಣುಗಳನ್ನು ಕಾಮಿಸಿ ಪ್ರೇಮಿಸಿ ವಂಚಿಸಿರುವ ಈ ದಿಗ್ವಿಜಯಗಳನ್ನು ನಂಬಿರುವೆ. ನಿನ್ನ ನಂಬಿಕೆ ಎಂಬ ಬುನಾದಿಯ ಮೇಲೆ ನಾನು ನಿರ್ಮಿಸಿಕೊಳ್ಳುವೆ ನನ್ನ ಕನಸಿನ ಸೌಧವನ್ನು. ನನಗೆ ಕಾಮದ ಹುಟ್ಟು, ನಿನಗೆ ಪ್ರೇಮದ ಹುಟ್ಟು. ನನಗೆ ಮಜಾ, ನಿನಗೆ ಸಜಾ. ಒಟ್ಟಾರೆಯಾಗಿ ಹೀಗಿದೆ ಈ ದಿಗ್ವಿಜಯನ ಮಾತ್ರ ಪರಿಚಯ. ಹಾಗೇನಿಲ್ಲ, ಸ್ವಲ್ಪ ಹೊತ್ತಾಯ್ತು. ಅಂದ ಹಾಗೆ ನಾನು ನಿನ್ನ ಏನು ವಿಚಾರ ಬಗ್ಗೆ ಏನು ಯೋಚನೆ ಮಾಡಿದೆ? ಇಲ್ಲ ಕಣ, ನನಗೀಗೂ ಈ ವಿಷಯ ಇಷ್ಟವಿಲ್ಲ. ಯಾಕೆಂದ್ರೆ ನಿನ್ನನ್ನು ಬಿಟ್ಟು ಬೇರೆಯವರ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳಲು ಈ ಕುರುಡು ಒಪ್ಪುತ್ತಾ ಇಲ್ಲ. ಈ ವಿಷಯದಲ್ಲಿ ನೀನು ನನಗೆ ಬಲವಂತ ಮಾಡಬೇಡ, ಅತಿಯಾಗಿ ಒತ್ತಾಯಿಸಬೇಡ. ಜಯಂತಿ, ನೀನೇ ಹೀಗೆ ಹೇಳಿದ್ರೆ ಹೇಗೆ? ನೀನು ಆ ಡಾಕ್ಟರನ್ನ ಮದುವೆಯಾದ ಮಾತ್ರಕ್ಕೆ ನನ್ನಿಂದ ಬಂದವೇನೋ ಬೇರೆ ಆಗಲ್ಲ. ಸದಾ ಕಾಲ ನೀ ಕರೆದ ಮನುಷ್ಯ ಮೇಲೆ ನಿನ್ನ ಮುಂದೆ ನಿಂತಿರುತ್ತಾನೆ ಈ ದಿಗ್ವಿಜಯ. ಅದಕ್ಕಾಗಿ ಈ ವಿಚಾರವನ್ನು ಆ ಕಾಳಿ ಪ್ರಸಾದನ ಹತ್ರ ಚರ್ಚೆ ಮಾಡಿ ಬಂದಿದ್ದೇನೆ, ಗೊತ್ತಾ? ದಿಗ್ವಿಜಯ, ಆ ಡಾಕ್ಟರ್ ಮದುವೆಯಾದ ಮರುಕ್ಷಣವೇ ನನ್ನನ್ನು ಫಾರಿನ್ ಕರ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಿನಗತಿ ಏನು? ಹಾಗಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀನು ಅವನನ್ನು ಮದುವೆಯಾಗುತ್ತೇನೋ ಅಷ್ಟೇ ಹೇಳು.
ಇದರಿಂದ ನಿನಗೇನ್ ಲಾಭ? ಲಾಭ ಇಂದು ಕರ್ನಾಟಕದಲ್ಲಿ ನಂಬರ್ 1 ಗುತ್ತಿಗೆದಾರನಾಗಿರುವ ನಾನು ನೀನು ಮದುವೆಯಾಗಿ ವರ್ಷ ಕಳೆಯುವಷ್ಟರಲ್ಲೇ ಕರ್ನಾಟಕದ ನಂಬರ್ 1 ಕುಬೇರನಾಗಿ ದೇಶದ ಕುಬೇರರ ಸಾಲಲ್ಲಿ ನಿಲ್ಲುವುದೇ ನನಗೆ ಲಾಭ. ಹಾಗಾದ್ರೆ ಇದರಿಂದ ನನಗಾಗುವ ಲಾಭ? ನಾನು ಜಗತ್ತಿನ ಕುಬೇರರ ಸಾಲಲ್ಲಿ ನಿಂತ ಮರುಕ್ಷಣದಲ್ಲಿ ನೀನು ಆ ಡಾಕ್ಟರ್ ಕಟ್ಟಿದ ತಾಳಿಯನ್ನು ಕಿತ್ತು ಹಾಕಬಾ. ನಾ ಕುಬೇರನಾಗಿ ಕಟ್ಟಿ ಬಿಡುವೆ ನಿನ್ನ ಕೊರಳಿಗೆ ಮತ್ತೊಂದು ತಾಳಿಯನ್ನು. ನೋಡಿ, ನೀವು ಹೇಳುವ ಮಾತು ನಿಜವಿದೆ, ಆದ್ರೆ ಒಂದೇ ಕೊರಳಿಗೆ 2 ತಾಳಿ ಅಂದ್ರೆ ಈ ಸಮಾಜ ಒಪ್ಪುವುದಿಲ್ಲ. ಬೆಂಕಿ ಹಚ್ಚು ಈ ಹಾರ ಸಮಾಜಕ್ಕೆ. ಗಂಡ ಕಟ್ಟಿದ ತಾಳಿ ಕೊರಳನ್ನೇ ತಾಳುವಾಗಲೇ ಮಿಂಡನ ಹಾಸಿಗೆಯನ್ನು ಬಗ್ಗಲಿಸುವ ಈ ಸಮಾಜದ ಬಗ್ಗೆ ನಿನಗೆ ಚಿಂತೆ? ಜಯಂತೆ, ನೀನಿನ್ನು ಈ ಹಾಳು ಸಮಾಜದ ಬಗ್ಗೆ ಯೋಚಿಸಿಕೊಳ್ಳದೆ ಈ ನಿನ್ನ ಪ್ರಿಯಕರಣ ಮಾತಿಗೆ ಬೆಲೆ ಕೊಟ್ಟು ಆ ಡಾಕ್ಟರ್ ಕಟ್ಟುವ ತಾಳಿಗಾಗಿ ಕೊರಳೊಡ್ಡಲೇಬೇಕು. ಆಯ್ತು ರಾಜ, ನೀವು ಹೇಳಿದ ಹಾಗೆ ನಾನು ಅವನಿಂದ ತಾಳಿ ಕಟ್ಟಿಸ್ಕೊಳ್ತೀನಿ. ಆದ್ರೆ ನನ್ನ ಕೊರಳಿಗೆ ತಾಳಿ ಬಿದ್ದ ಮೇಲೆ ನೀನು ಬೇರೆ ಸ್ತ್ರೀಯರ ಸಂಗ ಮಾಡಿ ನನ್ನ ಆಸೆಗಳಿಗೆ ಭಂಗ ತರುವುದಿಲ್ಲ ತಾನೇ? ಜಯಂತಿ, ಅದೆಂದಿಗೂ ಸಾಧ್ಯವಿಲ್ಲ. ಭಂಗವೆಂಬ ಭ್ರಾಂತಿಯನ್ನು ಮನದಲ್ಲಿಟ್ಟುಕೊಳ್ಳದೆ ಶೃಂಗಾರವೆಂಬ ಓಳೇರಿಸಿ ಬಿಡು. ಮಿಂದು ಮರೆತು ಬಿಡೋಣ ಇಡೀ ಜಗತ್ತನ್ನೇ. ಕಮಾನ್ ಜಯಂತಿ, ಕಮಾನ್.